ಮೂಡ ವಿವಾದದ ಬಗ್ಗೆ ವಿಶ್ವನಾಥ್ ಅವರು ಕೂಡ ಮಾತನಾಡಿದ್ದಾರೆ ವಿಚಾರದಲ್ಲಿ. ಅವರು ಮಾತನಾಡುತ್ತಾ ಇದ್ದಾರೆ, ಬಾಣಗಳ ಪ್ರಯೋಗಗಳಾಗ್ತಾ ಇರತ್ತೆ. ಸೊ MLC ವಿಶ್ವನಾಥ್ ಅವರು ಏನ್ ಮಾತನಾಡಿದ್ದಾರೆ, ಸುದ್ದಿಗೋಷ್ಠಿ ಮಾಡಿ ಸಿಎಂ ತಮಗೆ 62 ಕೋಟಿ ರೂಪಾಯಿ ಬರಬೇಕು ಅಂತಾರೆ. ಹಣಕಾಸು ಸಚಿವರಾದವರು ಹೀಗೆ ಮಾತನಾಡಿದ್ರೆ ಹೇಗೆ? ಯಾಕೆ ಸಿದ್ದರಾಮಯ್ಯನವರು ಮಣ್ಣಿನ ಹಿಂದೆ ಹೋಗ್ತಾ ಇದ್ದಾರೆ? ಆ ಜಾಗವನ್ನ ಸರ್ಕಾರಕ್ಕೆ ವಾಪಸ್ ಕೊಡಿ, ಆಸ್ಪತ್ರೆ ಕಟ್ಟಿಸಿ. ಇಲ್ಲದಿದ್ರೆ ನಿಮ್ಮ ಭ್ರಷ್ಟಾಚಾರ ಚಿರಸ್ಥಾಯಿಯಾಗಿ ಉಳಿಯುತ್ತೆ ಅನ್ನುವಂಥ ವ್ಯಾಖ್ಯಾನವನ್ನ ವಿಶ್ವನಾಥ್ ವಿಧಾನ ಪರಿಷತ್ನ ಸದಸ್ಯರು ಹೇಳಿದ್ದಾರೆ. ನ್ಯಾಯಾಂಗ ತನಿಖೆ ಬೇಡ, ಸಿಬಿಐಗೆ ಕೊಡಿ ಅಂತ ವಿಶ್ವನಾಥ್ ಅವರು ಹೇಳ್ತಾ ಇದ್ದಾರೆ. ಮೂಡ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅದರ ಗೇಟಲ್ಲಿ ನಾವೆಲ್ಲ ಕುಳಿತಿದ್ದೀವಿ. ಬಹುಶಃ ಮೂಡ CIT ವಿಶ್ವಸ್ತ ಮಂಡಳಿ, ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಜನರ ವಿಶ್ವಾಸದಲ್ಲಿ ಜನರ ಕಲ್ಯಾಣಕ್ಕೋಸ್ಕರ ಮಹಾರಾಜರು ಸ್ಥಾಪನೆ ಮಾಡಬೇಕಾಗುತ್ತೆ. ಇದು ನಮ್ಮಂಥ ರಾಜಕಾರಣಿಗಳು ಅಧಿಕಾರಿಗಳ ಕೈಗೆ ಸಿಕ್ಕಿ ಒಂದು ರೀತಿಯಲ್ಲಿ ಅದು ಭ್ರಷ್ಟಾಚಾರದ ಕೂಪವಾಗಿ ಆಗ್ತಾ ಇರ್ತಕ್ಕಂಥ, ಇಡೀ ನಮ್ಮ ನಗರದ ಜನಕ್ಕೆ ಒಂದು ನೋವನ್ನು ತಂದಿರ್ತಕ್ಕಂಥ, ಯಾವ ಬಡವನಿಗೆ ಆರ್ಥಿಕ ಜರ್ಜರಿತರಾದವರಿಗೆ ಒಂದು ಸೂರನ್ನು ಒದಗಿಸ್ಬೇಕು. ಯಾಕೆಂದ್ರೆ ನಾವು ಜನ ಕೇಳೋದು, ಅಯ್ಯೋ ಒಂದು ಮನೆ ಕೊಡಿಸಿ ಸ್ವಾಮಿ, ಒಂದು ಸೈಟ್ ಗರ ಅಂತ ನಮ್ಮ ಹಳ್ಳಿ ಕಡೆ ಗರ. ಹಾಗಾಗಿ ಅಂಥದನ್ನ ಮಹಾರಾಜರು ಕೊಡೋದಕ್ಕಿಂತ ಕೇರಳ ಸಹೋದ್ಯೋಗಿಗೆ ಮೈಸೂರಿನಿಂದ KP ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP ನಾಗರಾಜ್, ಈಗ ಹಳ್ಳಿ ಹಕ್ಕಿ ಗುಟ್ರು ಹಾಕಕ್ ಶುರು ಮಾಡಿದ್ರೆ ಅದು ಒಬ್ಬೊಬ್ಬರ ಬಾಲವನ್ನ ಬಿಚ್ಚಕ್ ಶುರು ಮಾಡುತ್ತೆ ಅಂತ ಒಂದು ಮಾತು ಮೈಸೂರಲ್ಲಿ ಕೇಳ್ತಾ ಇರುತ್ತೆ. ಅವ್ರು ಯಾರನ್ನು ಕೂಡ ಬಿಡೋದಿಲ್ಲ, ಅವರ ಪಕ್ಷದವ್ರನ್ನು ಬಿಡೋಲ್ಲ, ಎದುರಾಳಿಯನ್ನು ಬಿಡೋದಿಲ್ಲ ಅಂತೇಳಿ. ವಿಶ್ವನಾಥ್ ಅವರ ಮಾತುಗಳೀಗ ಚಾಟಿ ಬೀಸೋ ಹಂಗಿದೆಯಾ ಅಥವಾ ಸೂಕ್ಷ್ಮವಾಗಿ ಸಿದ್ದರಾಮಯ್ಯನವರು ಕಿವಿ ಮಾತು ಹೇಳೋ ಹಂಗಿದೆಯಾ? ಏನ್ ವ್ಯಾಖ್ಯಾನ ಮಾಡ್ಬೋದು ವಿಶ್ವನಾಥ್ ಅವರ ಮಾತನ್ನ? ಕೆಲವೊಂದ್ಸತಿ ವಿಶ್ವನಾಥ್ ಅವರ ಮಾತುಗಳ ಮಾರ್ಮಿಕತನವೇ ಅರ್ಥವಾಗೋದಿಲ್ಲ ಅರುಣ್. ಯಾಕೆಂದ್ರೆ ಇದು ಚಾಟಿ ಬೀಸ್ತಾ ಇರೋದಾ ಅಥವಾ ವ್ಯಂಗ್ಯ ಆಡ್ತಾ ಇರೋದಾ ಅನ್ನುವಂಥ ರೀತಿಯಲ್ಲಿ. ಯಾಕೆಂದ್ರೆ ವಿಶ್ವನಾಥ್ ಅವರು ಹೇಳ್ತಾ ಇರುವಂಥದ್ದು, ನೀವು ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥವ್ರು, ಹೀಗಾಗಿ ನೀವ್ಯಾಕೆ ಭೂಮಿಯ ಹಿಂದೆ ಹೋದ್ರಿ ಅನ್ನುವಂಥದ್ದು ಅದರಲ್ಲಿ ಒಂಥರದ ವ್ಯಂಗ್ಯ ಇದೆ, ಅದರಲ್ಲಿ ಒಂಥರದ ಒಂದು ಟೀಕೆ ಇದೆ. ಆದರೆ ತದನಂತರ ರಪ್ ಅಂತ ಅವರೊಂದು ಐಡಿಯಾ ಕೊಡ್ತಾರೆ, ನೀವು ಒಂದು ಕೆಲಸ ಮಾಡಿ, ನಿಮ್ಮ ಹೆಸರು ಚಿರಸ್ಥಾಯಿಯಾಗಿ ಉಳಿಬೇಕು ಅನ್ನೋದಾದರೆ ಆ ಭೂಮಿಯನ್ನು ವಾಪಸ್ ಕೊಟ್ಬಿಡಿ, ಅಲ್ಲೊಂದು ನಿಮ್ಮ ಹೆಸರಲ್ಲೇ ಒಂದು ಆಸ್ಪತ್ರೆಯನ್ನು ಕೂಡ ಕಟ್ಟಿಸಿದ್ರಾಯ್ತು. ಒಂದು ವೇಳೆ ನೀವು ಕೊಡದೇ ಇದ್ದರೆ ಭ್ರಷ್ಟಾಚಾರದ ವಿಚಾರದಲ್ಲಿ ನಿಮ್ಮ ಹೆಸರು ಚಿರಸ್ಥಾಯಿಯಾಗಿ ಇರ್ತದೆ ಅನ್ನುವಂಥದ್ದು. ಸಾಮಾನ್ಯವಾಗಿ ವಿಶ್ವನಾಥ್ ಅವರ ಮಾತುಗಳು ಸಹಜವಾಗಿ ಯಾವ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿರುತ್ತೆ. ನೀವು ಆಗಲೇ ಹೇಳಿದಂತೆ ಅವರು ಯಾರನ್ನೂ ಕೂಡ ಬಿಡೋದಿಲ್ಲ. ಅದರಲ್ಲೂ ಕೂಡ ಈಗ ಮೂಡದಂಥ ಹಗರಣ ಇದೆ. ಮೂಡದಂಥ ಹಗರಣದಲ್ಲಿ ಅವರು ಕೂಡ ಮೂಡದ ಒಬ್ಬ ಸದಸ್ಯರು ಅರುಣ್, ಅದೊಂದು ನೆನಪಿರಲಿ, ಅವರು ಕೂಡ ಮೂಡದ ಸದಸ್ಯರು. ಯಾಕಂದರೆ ವಿಧಾನ ಪರಿಷತ್ ಸದಸ್ಯರಾಗಿ ಆಗಿರುವಂಥ ಕಾರಣಕ್ಕೋಸ್ಕರವಾಗಿ, ಅವರು ಮೈಸೂರಿನ ನಿವಾಸಿಯಾಗಿರುವ ಕಾರಣಕ್ಕೋಸ್ಕರವಾಗಿ ಅವರು ಕೂಡ ಇದರ ಮೆಂಬರ್ ಆಗ್ತಾರೆ. ಆದರೆ ಅವರ ಜವಾಬ್ದಾರಿಗಳು ಎಷ್ಟು ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯ. ಸದ್ಯಕ್ಕೆ ಅವರು ಸಿದ್ದರಾಮಯ್ಯನವರ ವಿರುದ್ಧ ಟೀಕೆಯನ್ನು ಮಾಡ್ತಾರೆ. ಅದರ ಜೊತೆಗೆ ಸಚಿವ ಭೈರತಿ ಸುರೇಶ್ ಅವರ ವಿರುದ್ಧನೂ ಕೂಡ ಏಕವಚನದಲ್ಲಿ ಅವರು ಈಗ ವಾಗ್ದಾಳಿಯನ್ನು ಮಾಡಿರುವಂತಹದ್ದು ಅರುಣ್. ಓಕೆ, KP ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.